ಇದಾಗದ ಕೆಲಸ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರೀ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ನೀವುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮೂಲಕ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಅಂತ ಹೇಳ್ತಾ, ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಾಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಲ್ವಾ? ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿದೆ. ಯಾಕಂದರೆ ಆಲ್ರೆಡಿ ತಮ್ಮನೇ ನೋಡಿರ್ತೀರಾ, ಆಲ್ರೆಡಿ ಅದರಲ್ಲಿ ಹಾಕಿದ್ದೀನಿ ಜೆರಾಕ್ಸ್ ಬಿಸ್ನೆಸ್. ಅಂದರೆ ಜೆರಾಕ್ಸ್ ಶಾಪಲ್ಲಿ ನೀವು ಆಲ್ರೆಡಿ ಹೋಗಿರ್ತೀರಾ. ಅಲ್ಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದು ನಿಮ್ಗೆ ಗೊತ್ತು, ಯಾವ ಥರ ನಡೆಯುತ್ತೆ. ನಾವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಯಾವ ಥರ ಸ್ಕ್ಯಾನ್ ಮಾಡ್ತಾರೆ, ಯಾವ ಥರ ಜೆರಾಕ್ಸ್ ಮಾಡ್ತಾರೆ, ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಜೆರಾಕ್ಸ್ ಶಾಪ್ ಬಿಸ್ನೆಸ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇವತ್ತು ಬಂದಿದ್ದೀನಿ, ಓಕೆನಾ? ಸೊ ಈ ಶಾಪಲ್ಲಿ ಯಾವ ಥರ ಬಂಡವಾಳ ಬೇಕಾಗುತ್ತೆ, ಯಾವ ಥರ ಇನ್ಕಮ್ ಇರುತ್ತೆ, ಇಲ್ಲಿ ಯಾವ್ಯಾವ ಥರ ಸೌಲಭ್ಯನ ನೀವು ಕೊಡ್ಬೋದು, ಸೊ ಬಿಸ್ನೆಸ್ನ ಯಾವ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಅಂತ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈಗ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಹಾಗಾದರೆ ಈ ಜೆರಾಕ್ಸ್ ಶಾಪ್ ಮಾಡೋದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಬಂಡವಾಳ. ಸೊ ಎಲ್ರಿಗೂ ಫಸ್ಟು ಬೇಕಾಗಿರುವಂಥದ್ದೇ ಬಂಡವಾಳದ ಬಗ್ಗೆ ನಾಲೆಡ್ಜ್. ಸೊ ಬಂಡವಾಳ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಸ್ವಲ್ಪ ಕಲ್ಪನೆ ಇರುತ್ತೆ, ಎಷ್ಟು ಬೇಕಾಗ್ಬೋದು ಬಂಡವಾಳ ಅಂತ. ಆದರೂ ನಾನು ನಿಮಗೆ ಈ ವಿಡಿಯೋ ಮೂಲಕ ತುಂಬ ಕಡಿಮೆನೇ ಬಂಡವಾಳ ನಾನು ನಿಮ್ಗೆ ಹೇಳ್ತಿರುವಂಥದ್ದು, ಜಾಸ್ತಿ ಹೇಳ್ತಾ ಇಲ್ಲ. ನೀವು ತುಂಬ ದೊಡ್ಡದಾಗಿ ಹೈಫೈ ಆಗಿ ಸ್ಟ್ಯಾಂಡರ್ಡಾಗಿ ಮಾಡ್ತೀನಿ ಅಂದರೆ ನಿಮ್ಮ ಬಜೆಟ್ ಎಷ್ಟು ಬೇಕಾದ್ರೆ ಏರ್ಸ್ಕೊಂಡು ಹೋಗ್ಬೋದು. ಆದರೆ ನಾನು ಒಂದು ಸ್ಟಾರ್ಟಪ್ ಬಿಸ್ನೆಸ್ ಆಗಿರೋದ್ರಿಂದ, ನೀವು ಅಂದರೆ ಫಸ್ಟ್ ಟೈಮ್ ಮಾಡೋದ್ರಿಂದ ನಿಮಗೆ ಕಮ್ಮಿ ಬಜೆಟಲ್ಲಿ ನಾನು ನಿಮಗೆ ಒಳ್ಳೆ ಬಜೆಟ್ನ ಕೊಡ್ತಾಯಿದ್ದೀನಿ. ಸೊ ಅದೇನು ಅಂದರೆ, ಈ ಬಿಸ್ನೆಸ್ ಶುರು ಮಾಡೋದಕ್ಕೆ ಬಂಡವಾಳದಲ್ಲಿ ಫಸ್ಟು ಬೇಕಾಗಿರೋದೇ ಜೆರಾಕ್ಸ್ ಮಿಷಿನ್. ಈ ಜೆರಾಕ್ಸ್ ಮಿಷಿನ್ನ ಬೆಲೆ 80,000 ಆಗುತ್ತೆ, ಓಕೆನಾ? ಎಷ್ಟಲ್ಲಿ 80,000 ಆಗುತ್ತೆ. ಎರಡನೇದಾಗಿ ಬೇಕಾಗಿರುವಂಥದ್ದು ಶಾಪ್ ಅಡ್ವಾನ್ಸ್. ಸೊ ಅಡ್ವಾನ್ಸ್ ಒಂದು 50,000, ಓಕೆನಾ? ಸೊ ಎಷ್ಟಾಯಿತು? 80,000 ಪ್ಲಸ್ 50,000, ಓಕೆನಾ? ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಏನೇನು ಬೇಕಾಗುತ್ತೆ ಅಂದರೆ, ಮೇನಾಗಿ ನೆಕ್ಸ್ಟ್ ಬೇಕಾಗಿರುವಂಥದ್ದೇ ವೈಫೈ ಸೆಟಪ್, ಓಕೆ? ಒಂದು ಸೈಬರ್ ಸೆಂಟ್ರು ಅಥವಾ ಯಾವುದೇ ಜೆರಾಕ್ಸ್ ಮಿಷಿನ್ ಶಾಪು ಅಥವಾ ಆಧಾರ್ ಸೆಂಟ್ರು, ಕರ್ನಾಟಕವನ್ನು, ಬ್ಯಾಂಗ್ಳೂರನ್ನು ಯಾವುದೇ ಆದರೂ ನೀವು ತಗೊಳ್ಳೋದಾದರೂ, ಸೊ ಮೇನಾಗಿ ಇಲ್ಲಿ ಕಂಪ್ಯೂಟರ್ ಜೊತೆಗೆ ವೈಫೈ ಕೂಡ ಇರಬೇಕಾಗತ್ತೆ. ಎನಿ ಟೈಮ್ ವೈಫೈ ಆನ್ ಇದ್ರೇ ನೀವು ಅಲ್ಲಿ ಬಿಸ್ನೆಸ್ನ ಸರ್ವಿಸ್ನ ಕೊಡೋಕ್ಕಾಗತ್ತೆ. ಸೊ ಇದಕ್ಕೆ ವೈಫೈ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೈಫೈ ಸೆಟಪ್ ಬಂದುಬಿಟ್ಟು ಒಂದು 5,000 ಅಂತ ಅಂದ್ಕೊಳ್ಳೋಣ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಈ A4 ಶೀಟ್ ಬಂಡಲ್, B2B ಬಂಡಲ್ ಅಂತೀರಾ, ಸುಮಾರು ಕಂಪ್ನಿಗಳಿದೆ. ಸೊ ಅದರಲ್ಲಿ ನಿಮಗೆ ಒಂದು 5,000 ರೂಪಾಯಿ ಬಂಡಲ್ ತಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಬೇಡ, ಸ್ಟಾರ್ಟಪ್ ಬಿಸ್ನೆಸ್ ಅಲ್ವಾ. ಒಂದು 5,000 ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ಬಂಡಲ್ ತೊಗೊಳ್ಳಿ. ಒಂದು ಬಂಡಲ್ಗೆ 200ರಿಂದ 500 ರೂಪಾಯಿ ತನಕ ಇದೆ. ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. B2B ಅನ್ನೋದು ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಒಂದು ಮಿಡಲ್ ಆಗಿದೆ, ಅಥವಾ ಲೋ ಕ್ವಾಲಿಟಿ ಇಲ್ಲ, ಹೈ ಕ್ವಾಲಿಟಿ ಇಲ್ಲ, ಮಿಡಲ್ ಆಗಿದೆ. ಸೊ ನೀವು ಗೋಲ್ಡ್ ಕಂಪನಿ ಅಂತ ಇದೆ, ಅದನ್ನು ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. 400ರಿಂದ 500 ರೂಪಾಯಿ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟು ಮೇನಾಗಿ ಬೇಕಾಗಿರುವಂಥದ್ದೇ ನಿಮಗೆ ಒಂದು ಟೇಬಲ್ಗಳು ಮತ್ತು ಚೇರ್ಸ್ಗಳು, ಫರ್ನಿಚರ್ಗಳು. ಸೊ ಅದಕ್ಕೆ ನಿಮಗೆ ಹತ್ತತ್ರ ಏನಿಲ್ಲ ಅಂದರೂ 40,000 ರೂಪಾಯಿ ಬೇಕಾಗುತ್ತೆ, ಓಕೆನಾ? ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ರಿಕ್ವೈರ್ಮೆಂಟ್ ಏನು ಅಂದರೆ ಬಾಂಡ್ಸ್ಗಳು. ಈ ಬಾಂಡ್ಗಳು ಇರ್ತಾವಲ್ಲ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಬಾಂಡ್ಗಳು, ಮತ್ತು ಈ ಕೆಲವೊಂದು ಚಾಪಾ ಕಾಗದಗಳು, ಮತ್ತು ಹಾಗೆ ಒಂದು ಈ ಲೆಟ್ರೇಡ್ ಅಂತೀವಲ್ಲ, ಲೆಟ್ರೇಡ್ಗಳು, ಈ ಥರ ಸಾಕಷ್ಟು ಸುಮಾರು ಇದ್ದಾವೆ. ಕೆಲವೊಂದು ಅಪ್ಲಿಕೇಶನ್ಸ್ಗಳು, ಗೌರ್ಮೆಂಟ್ ಅಪ್ಲಿಕೇಶನ್ಸ್ಗಳು, ಈ ಬ್ಯಾಂಕಿಂದು, ಮತ್ತು ಕೆಲವೊಂದು ಜಾಬಿಂದು ವೆಬ್ಸೈಟ್ಗಳು, ಆಮೇಲೆ ಗ್ರಾಮೀಣ ಅಭ್ಯರ್ಥಿದು ಸುಮಾರು ಇದ್ದಾವೆ. ಸೊ ಅದೆಲ್ಲ ನಿಮ್ಗೆ ಇಲ್ಲಿ ಇಟ್ಕೋಬೋದು. ಬೇಕಾದ್ರೆ ನೀವು ಬೇಕಾದ್ರೆ ಇಟ್ಕೊಂಡ್ರೆ ನಿಮಗೂ ಕೂಡ ಅದು ಸೇಲ್ ಆಗುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಬಜೆಟ್ ನೋಡಿದ್ರೆ ಅಪ್ ಟು ಒಂದು ನಾನು ಹೇಳ್ದಂಗೆ 1.5ರಿಂದ 2 ಲಕ್ಷ ಬೇಕಾಗುತ್ತೆ. ಕಮ್ಮಿ ಬಜೆಟ್ನ ಹೇಳ್ತಿರೋದು. ಇನ್ನೂ ಹೆಚ್ಚು ಬಜೆಟ್ ಅಂದರೆ ಕೆಲವ್ರು ಬೇಕಾದ್ರೆ POP ಮಾಡಿಸ್ಕೋತಾರೆ, ಫುಲ್ AC ಹಾಕ್ತಾರೆ, ಹೈಫೈ ಇಟ್ಕೋತಾರೆ, ಒಂದು 2-3 ಕಂಪ್ಯೂಟರ್ ಇಟ್ಕೋತಾರೆ, 2-3 ಜೆರಾಕ್ಸ್ ಮಿಷಿನ್ ಇಟ್ಕೋತಾರೆ, ಮತ್ತು ಮೇಲೆ TV ಇಟ್ಕೋತಾರೆ, ದೊಡ್ಡ ಫ್ಯಾನ್ ಇಟ್ಕೋತಾರೆ, ಎಕ್ಸೆಟ್ರಾ ಫುಲ್ ರೇಡಿಯಮ್ ಸೆಟಪ್ ಮಾಡಿರ್ತಾರೆ. ಫುಲ್ ಹೈ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಅದು ದುಡ್ಡು ಇರೋದವ್ರಿಗೆ ಓಕೆ. ಸೊ ನನಗೆ ಬಂಡವಾಳ ಇಲ್ಲ,
ಕಮ್ಮಿಲಿ ಮಾಡ್ತೀನಿ ಅಂದರೆ ಮಿನಿಮಮ್ 1.5 2 ಲಕ್ಷ ಬೇಕೇ ಬೇಕಾಗುತ್ತೆ ಈ ಜೆರಾಕ್ಸ್ ಶಾಪ್ ಬಿಸ್ನೆಸ್ನ ಓಪನ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟು ಹಾಗಾದರೆ ಕೆಲವರಿಗೆ ಡೌಟ್ ಇರುತ್ತೆ, ನನಗಿದರಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ, ಕೆಲವೊಂದು ಕನ್ನಡ ಟೈಪಿಂಗ್ ಬರಲ್ಲ, ಇಂಗ್ಲೀಷ್ ಟೈಪಿಂಗ್ ಬರಲ್ಲ, ವೆಬ್ಸೈಟ್ಗಳ ಬಗ್ಗೆ ನಾಲೆಡ್ಜ್ ಇಲ್ಲ, ಯಾವ ವೆಬ್ಸೈಟಿಗೆ ಹೋಗಬೇಕು, ಹೆಂಗೆ ಹೋಗಬೇಕು, ಅಲ್ಲಿ ಯಾವ ಥರ ಲಾಗಿನ್ ಆಗಬೇಕು, ಯಾವ ಥರ ನಾವು ಅಲ್ಲಿ ಫಿಲಪ್ ಮಾಡಬೇಕು, ಪ್ರತಿಯೊಂದು ಐಡಿಯಾಗಳಿಲ್ಲ, ನಾನು ಹೆಂಗಪ್ಪ ಈ ಬಿಸ್ನೆಸ್ ಮಾಡಲಿ ಅಂತ ತುಂಬ ಜನ ಕನ್ಫ್ಯೂಸ್ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಕೆಲವೊಂದು ಕಂಪ್ನಿಗಳಿದೆ, ಅದರಲ್ಲಿ ನೀವು ಕೆಲವೊಂದು ಫ್ರ್ಯಾಂಚೈಸಿ ಕೂಡ ತೊಗೊಂಡು ಮಾಡ್ಬೋದು. ಸೊ ಅವ್ರು ಬಂದು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಇಲ್ಲಾಂದರೆ ನೀವು ಫ್ರ್ಯಾಂಚೈಸಿ ಬೇಡ ನನಗೆ, ಅವ್ರಿಗೆ ಸುಮ್ಮನೆ ಯಾಕೆ ಕೊಡಬೇಕು ಚಾರ್ಜಸ್, ಫ್ರ್ಯಾಂಚೈಸಿ ಚಾರ್ಜಸ್ ಯಾಕೆ ಕೊಡಬೇಕು ಅನ್ನೋದಾದರೆ, ಸೊ ನೀವು ಕರ್ನಾಟಕ ಒನ್ ಇದೆ, ಮತ್ತು ಬ್ಯಾಂಗ್ಳೂರು ಒನ್ ಇದೆ, ಮತ್ತು CSC ಅಂತ ಒಂದು ಸೆಂಟ್ರ್ ಇದೆ, ಅದು ಕೂಡ ಒಂದು ಸೈಬರ್ ಸೆಂಟ್ರ್ ಕೊಡ್ತಾರೆ. ಲೈಕ್ ಈ ಕರ್ನಾಟಕವನ್ನು ಯಾವ ಥರ ಇದೆ ಅದೇ ಥರ ಅಲ್ಲಿ ಎಲ್ಲ ರೀತಿ ಟ್ರೈನಿಂಗ್ ಕೂಡ ಕೊಡ್ತಾರೆ, ವಿತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಆನ್ಲೈನ್ ಎಕ್ಸಾಮ್ ಕೂಡ ಇರುತ್ತೆ. ಸೊ ಅದನ್ನು ನೀವು ಕೂಡ ಫೇಸ್ ಮಾಡಿ ನೀವು ಅಲ್ಲಿ ನೀವು ಕೆಲವೊಂದು ಅವಾರ್ಡ್ಗಳು ಕೊಡ್ತಾರೆ, ಮತ್ತು ನಿಮಗೆ ಕಂಪ್ಲೀಟ್ ಆಗಿದ್ದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಶಾಪಲ್ಲೇ ಡೆಮೋ ಆಗಿ ಇಟ್ಕೋಬೋದು. ಅಂದರೆ ಡೆಮೋ ಆಗಿ ಅಂದರೆ ಕಾಣೋ ಥರ ವಿಸಿಬಲ್ ಆಗಿ, ಸೊ ನಾವು ಈ ಥರ ಸರ್ಟಿಫೈಡಿಂದ ಆಗಿರೋದು, ನಮಗೆಲ್ಲ ರೀತಿ ನಾಲೆಡ್ಜ್ ಇದೆ ಇದರಲ್ಲಿ. ಸೊ ನಾವು ಇದರಲ್ಲಿ ಈ ಥರ ನಾವು ಪ್ರೈಸಸ್ನ ತೊಗೊಂಡಿದ್ದೀವಿ, ಈ ಥರ ನಮ್ಗೆ ಸರ್ಟಿಫಿಕೇಟ್ ಬಂದಿದೆ, ಪ್ರತಿಯೊಂದು ಗೊತ್ತಿದೆ ಅಂತ ನೀವು ಕಸ್ಟಮರ್ಗೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು. ಆವಾಗ ನಿಮ್ಮನ್ನು ನಂಬ್ತಾರೆ ಕಸ್ಟಮರ್ಗಳು ಆ ಥರ. ಸೊ ಪ್ರತಿಯೊಂದರಲ್ಲಿ ನಾಲೆಡ್ಜ್ ಇದೆಯಪ್ಪ, ಇಲ್ಲಿ ಬಂದರೆ ನಮ್ಗೆ 100% ಕೆಲಸ ಆಗುತ್ತೆ ಇವ್ರ ಹತ್ರ ಬಂದರೆ ಅಂತ ನಂಬ್ತಾರೆ. ಅದನ್ನೆಲ್ಲ ನೋಡಿ. ಸೊ ಅದಕ್ಕೆ ನಿಮಗೆ ಯಾವುದೂ ನಾಲೆಡ್ಜ್ ಇಲ್ಲ ಅಂದರೆ, ಸೊ ಈ ಥರ ನೀವು CSC ಸೆಂಟರ್ಗಳು ಇದೆ, ಕರ್ನಾಟಕ ಒನ್ ಇದೆ, ಬ್ಯಾಂಗ್ಳೂರು ಒನ್ ಇದೆ, ಈ ಥರ ಆಧಾರ್ ಸೆಂಟರ್ಗಳಿದೆಯಲ್ಲ, ಆಧಾರ್ ಒನ್ನು, ಈ ಥರ ಎಲ್ಲ ಕೆಲವೊಂದು ಕಂಪ್ನಿಗಳಿದೆ. ಸೊ ಅದನ್ನು ನೀವು ಕೆಲವೊಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ಗಳು ಸಿಗುತ್ತೆ, ಇಲ್ಲಾಂದರೆ ಗೂಗಲಲ್ಲಿ ಹುಡುಕಿದ್ರೆ ನಿಮಗೆ ಡೀಟೇಲ್ಸ್ಗಳು ಸಿಗುತ್ತೆ. ಅದ್ರ ಬಗ್ಗೆ ನಾನು ಮತ್ತೊಂದು ವೀಡಿಯೋ ಮಾಡ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ, ಓಕೆನಾ. ಸೊ ಯಾವ ಥರ ಅದಕ್ಕೆ ಅಪ್ಲೈ ಮಾಡೋದು, ಸೊ ಏನು ಪ್ರೊಸೆಸ್ ಇರುತ್ತೆ ಪ್ರತಿಯೊಂದು ನಾನು ನಿಮಗೆ ಇನ್ನೊಂದು ವೀಡಿಯೋ ಮೂಲಕ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತ್ರ ಹೇಳ್ತೀನಿ, ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ಯಾರಿಗಾರು ನಾಲೆಡ್ಜ್ ಇಲ್ಲ ಅಂದರೆ, ಸೊ ಈ ಕೆಲವೊಂದು ಫ್ರ್ಯಾಂಚೈಸಿಗಳಿದೆ, ಅದರಲ್ಲಿ ಒಂದು 15,000 ರೂಪಾಯಿನೋ ಇನ್ವೆಸ್ಟ್ ಮಾಡಿದರೆ ಸೊ ಅವ್ರು ನಿಮಗೆ ಪ್ರತಿಯೊಂದು ಟ್ರೈನಿಂಗ್ ಕೂಡ ಕೊಡ್ತಾರೆ, ಓಕೆನಾ. ಸೊ ಇಲ್ಲ ನನಗೆ 15,000 ರೂಪಾಯಿ ಬಂಡವಾಳ ಜಾಸ್ತಿ ಆಗುತ್ತೆ, ನಾನು ಕಲ್ತ್ಕೋತೀನಿ ಅಂದರೆ ಕೆಲವೊಂದು ಹೇಳಿದ್ನಲ್ಲ, ಈ ಕರ್ನಾಟಕವನ್ನು ಮತ್ತು CSC ಸೆಂಟರು ಇವುಗಳ ಸುಮಾರಿದೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ನಮ್ಮದು ಅಪ್ಲಿಕೇಶನ್ ಫಿಲ್ ಮಾಡಿ, ಅವ್ರದ್ದು ಏನು ಪ್ರೊಸೀಜರ್ ಇದೆ ಅದನ್ನು ನೀವು ಫಾಲೋ ಮಾಡಿ, ಸೊ ಅವರಿಂದ ನೀವು ಟ್ರೈನಿಂಗ್ ತೊಗೊಳ್ಳಿ, ಈ ಎಕ್ಸಾಮ್ ಮಾಡಿ, ಪಾಸಾಗಿ ಸರ್ಟಿಫಿಕೇಟ್ ತೊಗೊಳ್ಳಿ, ಶಾಪ್ನ ಓಪನ್ ಮಾಡಿ, ಓಕೆನಾ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ರನ್ ಆದರೆ ಇನ್ನೊಬ್ಬರನ್ನ ಕೂಡ ಅಸಿಸ್ಟೆಂಟಾಗಿ ಇಟ್ಕೊಂಡು ನಿಮ್ಮ ಬಿಸ್ನೆಸ್ನ ರನ್ ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾದರೆ ನೆಕ್ಸ್ಟ್ ಹೋಗೋಣ. ಈ ಬಿಸ್ನೆಸ್ನ ಎಲ್ಲಿ ಮಾಡಿದರೆ ಸೂಕ್ತ ಅಂತ ನೋಡಿದ್ರೆ, ಮೇಯ್ನಾಗಿ ಈ ಕಾಲೇಜ್ ಹತ್ರ, ಇನ್ನೊಂದು ಈ ಕೋರ್ಟ್ಗಳು, ಈ ಪೊಲೀಸ್ ಸ್ಟೇಷನ್ಗಳು, ಆಸ್ಪತ್ರೆಗಳು, ಅಥವಾ ಈ ಆಫೀಸ್ಗಳಿರ್ತಾವಲ್ಲ, ನಿಯರ್ ಬೈ ಆಫೀಸ್ಗಳು, ಗೌರ್ಮೆಂಟ್ ಆಫೀಸ್ಗಳು, ಇಲ್ಲಾಂದರೆ ಪ್ರೈವೇಟ್ ಆಫೀಸ್ಗಳು, ನಿಯರ್ ಬೈ ಬ್ಯಾಂಕು, ಈ ಥರ, ಆಮೇಲೆ ಸುಡ ಆಫೀಸು, ಮತ್ತು ಈ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಇದಾವಲ್ಲ ಆ ಥರ, ಅಂದರೆ ಪೋಸ್ಟ್ ಆಫೀಸು, ಈ ಥರ ಸಾಕಷ್ಟು ಪ್ಲೇಸ್ಗಳಿದ್ದಾವೆ. ಸೊ ಪಬ್ಲಿಕ್ ಓಡಾಡುವಂಥ ಪ್ಲೇಸ್ಗಳು, ಸರ್ಕಲ್ಗಳು, ಇಂಥ ಏರಿಯಾದಲ್ಲಿಟ್ಟರೆ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಅಂತ ನಾನು ನಿಮಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಜೆರಾಕ್ಸ್ ಮಾಡೋರು ಬರೀ ಜೆರಾಕ್ಸ್ ಬಗ್ಗೆ ನೀವು ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಡಿ. ಅದರಲ್ಲಿ ಚಿಕ್ಕದಾಗಿ ಒಂದು ಕಬ್ಬಿನಲ್ಲಿ ಮಿಷನ್ ಇಟ್ಕೊಳ್ಳಿ, ಜನ ಬಂದು ಒಂದು 5 ನಿಮಿಷ ನಿಂತ್ಕೊಳ್ತಾರಲ್ಲ, ನೀವು ಜೆರಾಕ್ಸ್ ಮಾಡೋವರೆಗೂ ಕಬ್ಬಿನಲ್ಲಿ ಕೂಡ ಕುಡಿತಿರ್ತಾರೆ. ಇದ್ರ ಮಧ್ಯೆ ನೀವು ಕಬ್ಬಿನಲ್ಲಿ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು, ಓಕೆನಾ. ಒಂದು ಜೆರಾಕ್ಸ್ ಮಿಷಿನ್ ಅಂಗಡಿ ಒಳಗೆ ಕರೆಂಟಿಂದ ಒಂದು ಮಿಷಿನ್ ಬರುತ್ತೆ, ಓಕೆನಾ, ಕಬ್ಬಿನಲ್ಲಿದ್ದು. ಸೊ ಗ್ಯಾಪಲ್ಲಿ ನೀವು ಆ ಬಿಸ್ನೆಸ್ ಕೂಡ ಮಾಡ್ಬೋದು. ಬಟ್ ಒಬ್ಬರಿದ್ರೆ ಆಗಲ್ಲ, ಇದಕ್ಕೆ 2-3 ಜನ ಇದ್ದರೆ, ಒಬ್ಬರು ಜೆರಾಕ್ಸ್ ಮಾಡ್ತಾರೆ, ಇನ್ನೊಬ್ರು ಅಟೆಂಡ್ ಮಾಡ್ತಾರೆ, ಇನ್ನೊಬ್ರು ಕಬ್ಬಿನಲ್ಲಿ ಜ್ಯೂಸ್ ಮಾಡ್ಕೊಡ್ತಾರೆ. ಈಗೆಲ್ಲ ಹೊಸದಾಗಿ ಐಸ್ ಕ್ರೀಮ್ ಎಲ್ಲ ಬಂದಿದೆ, ಜಸ್ಟ್ ಹಿಂಗೆ ಕಪ್ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಐಸ್ ಕ್ರೀಮ್ ಬಂದುಬಿಡುತ್ತೆ. ಆ ಥರ ಎಲ್ಲ ನೀವು ಬಿಸ್ನೆಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದೊಂದು ಒನ್ ಸೈಡ್ ಪಾರ್ಟ್ ಆಫ್ ಬಿಸ್ನೆಸ್ಸು, ಅದೊಂದು ಬಾಡಿಗೆಗೆ ಇಲ್ಲಾಂದರೆ ಯಾರಿಗೋ ಸ್ಯಾಲ್ರಿಗೆ ಅದು ಕರೆಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನು ಜೆರಾಕ್ಸ್ ಬರುತ್ತೋ ಅದೆಲ್ಲ ನಿಮಗೆ ಲಾಭ, ಸೇವಿಂಗ್ಸ್ ಥರ ಆಗ್ತಾ ಇರುತ್ತೆ, ಓಕೆನಾ. ಅರ್ಥ ಆಯ್ತಲ್ಲ? ಓಕೆ, ಹಾಗಾದರೆ ಈಗ ಮೇನ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಏನೇನು ಸೌಲಭ್ಯಗಳು ನೀವು ಗ್ರಾಹಕರಿಗೆ ಕೊಡ್ಬೋದು ಅಂತ. ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಓಕೆನಾ. ಯಾವ್ಯಾವ ಥರ ಸೌಲಭ್ಯ ಅನ್ನೋದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ದಿನಸಿ ಅಂಗಡಿಗೆ ಹೋದರೆ ಅಲ್ಲಿ ಮಸಾಲೆ ಐಟಮು, ಖಾರ ಐಟಮು, ಕಾಳುಗಳು, ಆಮೇಲೆ ಅಕ್ಕಿಗಳು, ಆಮೇಲೆ ವೆರೈಟೀಸ್ ಆಫ್ ಅಕ್ಕಿ, ಆಮೇಲೆ ಅಡುಗೆ ಎಣ್ಣೆ,
ಶಾಂಪೂಗಳು ಮತ್ತು ಟೀ ಪುಡಿ ಪ್ರತಿಯೊಂದು ಸಿಗುತ್ತೆ, ಈರುಳ್ಳಿ ಟೊಮೊಟೊ ಪ್ರತಿಯೊಂದು ಸಿಗುತ್ತೆ. ಸೊ ನೀವು ಅಲ್ಲಿಗೆ ಸಿಗುತ್ತೆ ಅಂತ ಹೋಗ್ತೀರಾ ಅಲ್ವಾ, ಯಾಕಂದರೆ ಅಲ್ಲಿ ಎಲ್ಲ ಇರುತ್ತೆ ಸಿಗುತ್ತೆ ಅಂತ ಹೋಗ್ತೀರಾ. ಒಂದು ವೇಳೆ ಅವ್ರ ಹತ್ರ ಒಂದು 20 ಐಟಮ್ ಇದ್ದು ಇನ್ನೊಂದು 10 ಐಟಮ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅಂಗಡಿಗೆ ಹೋಗಲ್ಲ. ಯಾಕಂದರೆ ಇಲ್ಲಿ ಏನೋ ಸಿಗಲ್ಲಪ್ಪ, ಇಲ್ಲಿ ಬಂದರೆ ವೇಸ್ಟು, ಪೆಟ್ರೋಲ್ ವೇಸ್ಟು, ಟೈಮ್ ವೇಸ್ಟು, ಬಂದಿದ್ದು ವೇಸ್ಟು, ಎಲ್ಲ ವೇಸ್ಟು ಅಂತ ಆ ಶಾಪ್ ನೀವು ಹೋಗೋದೇ ಇಲ್ಲ. ಸೊ ಇಮ್ಮಿಡಿಯೇಟಾಗಿ ಬೇರೆ ಅಂಗಡಿಗೆ ಶಿಫ್ಟ್ ಆಗ್ತೀರಾ, ಅಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದೇ ಥರ ಜೆರಾಕ್ಸ್ ಶಾಪು ಪ್ರತಿಯೊಂದು ಇದ್ರೇ ಗ್ರಾಹಕರು ಅಲ್ಲಿಗೆ ಬರ್ತಾರೆ. ಸೊ ನೀವು ಪ್ರತಿಯೊಂದು ಕೂಡ ನಾಲೆಡ್ಜ್ ತಿಳ್ಕೊಂಡು ಪ್ರತಿಯೊಂದು ನೀವು ಅದ್ರ ಬಗ್ಗೆ ಐಡಿಯಾ ಇಟ್ಕೊಂಡು ಮಾಡಿದ್ರೆ ತುಂಬಾ ಸೂಕ್ತ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಒಂದು 20 ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ. 20ರಲ್ಲಿ ಒಂದು 10 ಪಾಯಿಂಟ್ ಇಲ್ಲ ಅಂದರೆ ನಿಮ್ಮ ಅಂಗಡಿ ಯಾರು ಬರಲ್ಲ, ಓಕೆನಾ. ಯಾಕಂದರೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ ಕಂಟಿನ್ಯೂ ಆಗಿ, ಓಕೆನಾ. ಸರ್ವಿಸ್ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಮತ್ತು ಈಗ ಒಂದೇ ಸರಿ ಬಂದರೆ ಒಂದು 4-5 ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ಬರೀ ಆಧಾರ್ ಜೆರಾಕ್ಸ್ ಅಂತ ಬರ್ತಾರೆ, ಕೆಲವರು ಬರೀ ಪಾನ್ ಕಾರ್ಡ್ ಜೆರಾಕ್ಸ್ ಅಂತ ಬರ್ತಾರೆ, ಇನ್ನು ಕೆಲವರು 4-5 ಸೇವೆಗಳನ್ನ ಒಂದೇ ಸರಿ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಬಂದೀನಿ ಎಲ್ಲ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಅದರಲ್ಲಿ ನಿಮ್ಮ ಹತ್ರ 3 ಸೇವೆ ಇರುತ್ತೆ, ಇನ್ನು 2 ಇರುತ್ತೆ ಅಂದರೆ ಅಲ್ಲಿ ಬರೋದೇ ಇಲ್ಲ, ಬೇರೆ ಅಂಗಡಿ ಹೋಗ್ತಾರೆ, ಓಕೆನಾ. ಸಪ್ರೇಟ್ ಚಾರ್ಜ್ ಕೊಡಬೇಕಾಗತ್ತೆ. ಸುಮಾರು ಒಂದು 5-6 ಮಾಡಿದ್ರೆ ಡಿಸ್ಕೌಂಟಲ್ಲೂ ಕೇಳ್ಬೋದು ಅಂತ ಅದು ಒಂದು ಮೈಂಡ್ಸೆಟ್ ಇರುತ್ತೆ ಗ್ರಾಹಕಲ್ಲಿ. ಸೊ ಅವ್ರು ಆಯ್ಕೆ ಮಾಡಿದ್ರೆ ಜಾಸ್ತಿ ಯಾವ ಸೇವೆ ಇದೆಯೋ ಅಂಥ ಶಾಪ್ಗಳಿಗೆ ಹೋಗ್ತಾರೆ. ದಯವಿಟ್ಟು ಎಲ್ಲ ಕಲ್ತ್ಕೊಂಡು ಈ ಬಿಸ್ನೆಸ್ನ ಶುರು ಮಾಡಿದ್ರೆ ನಿಮಗೆ ತುಂಬಾ ಲಾಭ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ಬಿಸ್ನೆಸ್ ಇದೆಯಲ್ಲ, ಈ ಬಿಸ್ನೆಸ್ಸಲ್ಲಿ ಗ್ರಾಹಕರಿಗೆ ಏನೇನು ಸೌಲಭ್ಯಗಳು ಕೊಡ್ಬೋದು ಅಂತ ನಾವು ನೋಡೋದಾದರೆ 1 by 1 ಹೇಳ್ತಾ ಇರ್ತೀನಿ. ಸುಮಾರು ಒಂದು 20-30 ಇದೆ, ಅದರಲ್ಲಿ ಎಷ್ಟು ನೆನಪಾಗುತ್ತೋ ಅಷ್ಟು ಹೇಳ್ತೀನಿ, ಓಕೆನಾ. ದಯವಿಟ್ಟು ಬೇಜಾರಾಗಬೇಡಿ, ಎಲ್ಲ ಹೇಳೋಕ್ಕಾಗಲ್ಲ, ನೆನಪಿನ ಶಕ್ತಿ ಇಲ್ಲ, ಕೆಲವೊಂದು ಮಾತ್ರ ಹೇಳ್ತೀನಿ, ಓಕೆನಾ. ಫಸ್ಟು ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಈ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಎಲ್ಲ ಜೆರಾಕ್ಸ್ಗಳು ಮಾಡಿಸ್ಬೋದು. ಒಂದು ಜೆರಾಕ್ಸ್ ಅಂಗಡಿಲಿ ಮಿಷಿನ್ ಇರೋದ ಮೇಲೆ ಪ್ರತಿಯೊಂದು ಕೂಡ ಜೆರಾಕ್ಸ್ ಮಾಡ್ಬೋದು. ಅದು ನಿಮಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ, ಅದ್ರ ಬಗ್ಗೆ ಹೇಳುವಂಥದ್ದು ಬೇಡ. ಸೊ ನೆಕ್ಸ್ಟ್ ಬರ್ತೀನಿ, ಪಾನ್ ಕಾರ್ಡ್ ರಿಜಿಸ್ಟ್ರೇಷನು, ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಆಮೇಲೆ ಸೀನಿಯರ್ ಸಿಟಿಸನ್ಶಿಪ್ಪು ಮಾಡಿಸುವಂಥದ್ದು, ಓಕೆನಾ, ಇದೊಂದು. ಮತ್ತು ಈ BBMP ಮತ್ತು ಈ ಮುನ್ಸಿಪಾಲು ಮತ್ತು ಎ ಖಾತಾ, ಬಿ ಖಾತಾ, 11A 11B ಇವೆಲ್ಲ ಇದಲ್ಲ, ಇದನ್ನು ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಆಮೇಲೆ ಈ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತೀವಲ್ಲ ಅದನ್ನು ಮಾಡುವಂಥದ್ದು. ಮತ್ತು LIC ಯಾವ ಥರ ವಿಡ್ರಾಲ್ಗಳು ಮಾಡುವಂಥದ್ದು, ಮತ್ತು LIC ಬ್ಯಾಲೆನ್ಸ್ ನೋಡುವಂಥದ್ದು, ಕಂತು ಎಷ್ಟು ಕಟ್ಟಿದ್ದೀನಿ ನೋಡುವಂಥದ್ದು. ಮತ್ತು ಕೆಲವೊಂದು ಲೈಸೆನ್ಸ್ಗಳು, ಶಾಪ್ ಲೈಸೆನ್ಸ್ಗಳು, ಫುಡ್ ಲೈಸೆನ್ಸು, ಟ್ರೇಡ್ ಲೈಸೆನ್ಸು, ಈ ಉದ್ಯಮ ರಿಜಿಸ್ಟ್ರೇಷನ್ನು, ಮತ್ತು ಉದ್ಯಮನ ತಿದ್ದುಪಡಿ ಮಾಡುವಂಥದ್ದು. ಹಾಗೆ ಈ PF ಯಾವ ಥರ PFನ ವಿಡ್ರಾಲ್ ಮಾಡಬೇಕು, PF ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡುವಂಥದ್ದು, PFನ ಲಾಗಿನ್ ಮಾಡಿ UN ಲಾಗಿನ್ ಮಾಡುವಂಥದ್ದು, ಮತ್ತು ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಡುವಂಥದ್ದು PF, ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಕೊಡುವಂಥದ್ದು ಸುಮಾರಿದೆ, ಓಕೆನಾ. ಮತ್ತು ಪ್ರೈವೇಟ್ ಅಪ್ಲಿಕೇಶನ್ಗಳು, ಈ ಕೆಲವೊಬ್ಬರು ಪೊಲೀಸಿಗೆ ಅಪ್ಲೈ ಮಾಡ್ತಾರೆ, ಕೆಲವೊಬ್ಬರು ಈ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡ್ತಾರೆ, ಇಂಥವು ಅಪ್ಲಿಕೇಶನ್ನ ಮಾಡುವಂಥದ್ದೇ. ಮತ್ತು ಸ್ಕೂಲ್ ಮಕ್ಕಳುಗಳಿಗೆ ಕೆಲವೊಂದು ಫೀಸ್ಗಳಿರುತ್ತೆ. ಸೊ ಆ ಫೀಸ್ನ ನೀವು ಆನ್ಲೈನಲ್ಲಿ ಪೇ ಮಾಡಿಸುವಂಥದ್ದು, ಕೆಲವೊಂದು ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನಾವು ಕಾಲೇಜಲ್ಲೂ ಸ್ಕೂಲಲ್ಲೂ ಪೇ ಮಾಡಿಸ್ಬೋದು, ಕಾಲೇಜಲ್ಲೂ ಪೇ ಮಾಡಿಸೋದು. ಕೆಲವೊಂದು ಸೈಬರ್ ಸೆಂಟರ್ಗಳಿಗೆ ಲಿಂಕ್ ಕೊಟ್ಟಿರ್ತಾರೆ, ಅಲ್ಲೋಗಿ ಪೇ ಮಾಡಿಸಿ ಅಂತ, ಅವರು ಕೂಡ ಪೇ ಮಾಡ್ತಾ ಇರ್ತಾರೆ, ಓಕೆನಾ. ಹಾಗೆ ಮೇಯ್ನಾಗಿ ಇರುವಂಥದ್ದು, ನಮ್ಮ ಕರ್ನಾಟಕ ಸರ್ಕಾರ ಕಾಶಿಗೆ ಹೋಗಿ ಬಂದವರಿಗೆ ಸಹಾಯಧನ ಅಂತ 5,000 ಕೊಡ್ತಾರೆ, ಓಕೆನಾ. ಅರ್ಥ ಮಾಡ್ಕೊಳ್ಳಿ, ಕೆಲವರಿಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿ, ಓಕೆನಾ. ಸೊ ಯಾರೆಲ್ಲ ಕಾಶಿ ಹೋಗಿ ಬರ್ತಾರಲ್ಲ ಅವರಿಗೆ ಕರ್ನಾಟಕ ಸರ್ಕಾರ ಸಹಾಯಧನ ಅಂತ 5,000 ಕೊಡ್ತಾರೆ. ಸೊ 5,000ನ ಯಾವ ಥರ ತೊಗೋಬೇಕು ಅಂದರೆ, ಈ ಸೈಬರ್ ಸೆಂಟರ್ಗಳಿಗೆ ಬಂದರೆ ಅಲ್ಲಿ ಅಪ್ಲೈ ಮಾಡಿದ್ರೆ ಅವರಿಗೆ 5,000 ರೂಪಾಯಿ ಸಹಾಯಧನ ಅಂತ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಸೊ ಅದಕ್ಕೆ ನೀವು 100 ರೂಪಾಯಿಂದ 500 ರೂಪಾಯಿ ತನಕ ಚಾರ್ಜ್ ಮಾಡ್ಬೋದು, ಇಲ್ಲಾಂದರೆ 300 ರೂಪಾಯಿನೂ ಚಾರ್ಜ್ ಮಾಡೋದು. ನಿಮಗೆ ಅದು ನಿಮ್ಮ ಏರಿಯಾದಲ್ಲಿ ಯಾವ ಥರ ಓಡ್ತಾ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬೆಂಗಳೂರು ಲೆವೆಲ್ ಆದರೆ 500, ಸ್ವಲ್ಪ ಡಿಸ್ಟಿಕ್ ಲೆವೆಲ್ ಆದರೆ 300, ಸ್ವಲ್ಪ ಹಳ್ಳಿ ಆದರೆ 100-150, ಈ ಥರ ನೀವು ಚಾರ್ಜಸ್ನ ಮಾಡ್ಬೋದು. ಇದು ಕೂಡ ಒಂದು ಆ್ಯಡ್ ಮಾಡ್ಕೋಬೋದು. ಈ ಥರ ಸುಮಾರಿದೆ, ಹೇಳ್ತಾ ಹೋದರೆ ತುಂಬಾ ಇದೆ. ಸೊ ಅದು ಟೈಮ್ ಲ್ಯಾಗ್ ಆಗುತ್ತೆ. ಸೊ ನಿಮ್ಮ ಒಂದು ಕಂಫರ್ಟ್ ಝೋನ್ನ ನೋಡಿಕೊಂಡು ನಿಮ್ಗೆ ಯಾವ ಥರ ಕೆಲಸ ಗೊತ್ತಿದೆ ಪ್ರತಿಯೊಂದು ಅಪ್ಡೇಷನ್ ಮಾಡ್ಕೊಳ್ತಾ ಹೋಗಿ. ಪಾಸ್ಪೋರ್ಟ್ ಮಾಡ್ಕೊಡುವಂಥದ್ದು ಅಪ್ಲೈ ಸುಮಾರಿದೆ, ಹೇಳ್ತಾ ಹೋದರೆ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಏನೇನು ಅನಿಸುತ್ತೋ ಅದೆಲ್ಲ ನೀವಲ್ಲಿ ಸೇವೆಗಳನ್ನ, ಸೌಲಭ್ಯಗಳನ್ನ ಗ್ರಾಹಕರಿಗೆ ಕೊಡ್ತಾ ಹೋಗ್ಬೋದು, ಓಕೆನಾ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆಯಲ್ಲ. ಸೊ ಯಾರೆಲ್ಲ ಈ ಜೆರಾಕ್ಸ್ ಶಾಪ್ ಬಿಸ್ನೆಸ್ನ ಮಾಡಬೇಕಂತ ಇದ್ದೀರಾ, ಸೊ ದಯವಿಟ್ಟು ಮಾಡಿ, ತುಂಬಾ ಚೆನ್ನಾಗಿದೆ, ಓಕೆನಾ. ಸೊ ಆರಾಮಾಗಿ ಮಾಡಿ. ಸೊ ಯಾವುದೇ ರೀತಿ ಲಾಸ್ ಆದರೆ ಅದಕ್ಕೆ ನಾವು ಹೊಣೆ ಆಗಿರಲ್ಲ. ಸೊ ನಾವು ನಮ್ಮ ನಾಲೆಡ್ಜ್ನ, ಐಡಿಯಾನ ಶೇರ್ ಮಾಡ್ತೀವಿ, ಅದಕ್ಕೋಸ್ಕರನೇ ಈ ಚಾನಲ್ ಮಾಡಿರುವಂಥದ್ದು. ಸೊ ಯಾವುದೇ ರೀತಿ ಲಾಭ ಆದರೂ ಅದಕ್ಕೆ ನಾವು ಹೊಣೆ ಅಲ್ಲ, ಲಾಸ್ ಆದರೂ ಕೂಡ ನಾವು ಹೊಣೆ ಅಲ್ವೇ ಅಲ್ಲ. ಸೊ ನಿಮ್ಮ ಟ್ಯಾಲೆಂಟು, ನಿಮ್ಮ ಬುದ್ಧಿ, ನಿಮ್ಮ ಬಂಡವಾಳ ಎಲ್ಲ ನಿಮ್ಮ ಕೈಲೇ ಇರುತ್ತೆ. ಸೊ ವಿಡಿಯೋ ನಿಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಐಡಿಯಾಗಳು ಬೇಕಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ನಿಮಗೆ ನಾಲೆಡ್ಜ್ ಕೊಡ್ತೀನಿ. ಯಾವ್ಯಾವ ಥರ ಇರುತ್ತೆ, ಯಾವ ಥರ ಜಾಗದಲ್ಲಿ ಮಾಡಿದ್ರೆ ಸೂಕ್ತ, ಬಂಡವಾಳ ಎಷ್ಟು,
ಎಷ್ಟು, ಯಾವ ಥರ ಮಾಡಬೇಕು, ಯಾವ ಥರ ಅಪ್ಡೇಷನ್ ಮಾಡ್ಕೊಳ್ಬೇಕು, ಯಾವ ಥರ ಸೆಟಪ್ ಮಾಡಬೇಕು, ಎಷ್ಟು ಜನ ಎಂಪ್ಲಾಯೀಸ್ ಇರಬೇಕಾ ಬೇಡವಾ, ಅದರಲ್ಲಿ ಯಾವ ಜಾಗದಲ್ಲಿ ಲಾಸ್ ಆಗುತ್ತೆ, ಯಾವ ಜಾಗದಲ್ಲಿ ಲಾಸ್ ಆಗಲ್ಲ, ಎಲ್ಲಿ ಯಾವ ಥರ ಎಡುಕ್ತೀರಾ, ಪ್ರತಿಯೊಂದು ನಾನು ನಿಮಗೆ ಬಿಸ್ನೆಸ್ ಬಗ್ಗೆ ಐಡಿಯಾ ಕೊಡ್ತೀನಿ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ನೋಡ್ತೀರೋ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡ್ತೀನಿ, ಬಿಸ್ನೆಸ್ ಐಡಿಯಾಗಳು ಕೊಡ್ತೀನಿ. ನಿಮ್ಗೆ ಬೇಕಂದರೆ ತೊಗೊಳ್ಳಿ, ಬೇಡ ಅಂದರೆ ಬಿಡಿ. ಓಕೆನಾ? ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒಂದು ಕೊಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಅದ್ಭುತವಾದ ವೀಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.